ನಾಗಮಲೆ ಕಲ್ಮೇಲೆ ಹೊರಗೌನೆ ನಗರ ಜಡೆ ನೆಳ್ಳಲ್. ಸರ್, ಈಗ ನಾಗಮಲೆ ಅಂತ ಹೇಳಿ ಭಾಳ ಪ್ರಸಿದ್ಧವಾಗಿ ಮಾತಾಡ್ತಾರೆ. ಮಲೆ ಮಹದೇಶ್ವರಿಗೂ ನಾಗಮಲೆಗೂ ಏನು ಸಂಬಂಧ? ನಾಗಮಲೆಯ ವಿಶೇಷ ಏನು ಅಂತ? ಸರ್, ಮಹದೇಶ್ವರರು ಬರಬೇಕಾದಾಗ ಮಹದೇಶ್ವರಿಗೆ ಅವರು ಮೂಲ ಗುರುಗಳಾದಂತಹ ವ್ಯಾಘ್ರಾನಂದ ಮಹರ್ಷಿಗಳು ಮಹದೇಶ್ವರರ ಸಂಚಾರಕ್ಕೆ ಒಂದು ಹುಲಿಯನ್ನು ಕೊಡ್ತಾರೆ. ಅವರು ಕಟ್ಟಿ ಮನ್ಸೋರ್ನ ಮುಟ್ಟಿ ಪೂಜೋರ್ನ ಹುಲಿ ಮೇಲೆ ನೀನು ಸಂಚಾರ ಮಾಡು ಅಂತ ಅಂದ್ಬಿಟ್ಟು ಅವರೇ ಹುಲಿಯನ್ನ ಮಹದೇಶ್ವರರಿಗೆ ಕೊಡೋವಂಥದ್ದು. ಹಾಗೆ ಬರಬೇಕಾದಾಗ ಕುಂತೂರಿನ ಮಹದೇಶ್ವರರು ಮಲೆ ಮಹದೇಶ್ವರ ಬಿಟ್ಟು ಅವ್ರು ಬರಬೇಕಾದಾಗ ಅವರ ಜೊತೆಗೆ ಒಂದು ಸರ್ಪ ಮತ್ತೆ ಬಸವ, ಈಗ ಬಂಡಳಿ ಬಸವ ಅಂತ ನಾವು ಕರಿತೀವಿ, ಎರಡೂ ಮಹದೇಶ್ವರರ ಜೊತೆಗೆ ಬರ್ತಾರೆ. ಹಾಗೆ ಎರಡೂ ಮಹದೇಶ್ವರರ ಜೊತೆಗೆ ಬರ್ತಾರೆ. ಅವರು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಬಸವ ಬಂದು ನಡುಮಲೆಯಲ್ಲಿ ಕುಳಿತುಕೊಳ್ತಾರೆ. ಈಗ ಅಲ್ಲಿಂದ ತಾಳ್ಬಿಟ್ಟಿಂದ ಮೇಲ್ಗಡೆ ಬರಬೇಕಾದಾಗಲೂ ಕೂಡ ಇವಾಗ ಬಹುಶಃ ಒಂದು ದಾರಿ ಪೂರ್ತಿ ಮುಚ್ಚೋಗಿದೆ, ಸರ್ಪನಾದಿ ಅಂತ ಕರಿತೇವೆ. ಅದು ತುಂಬ ಕಠಿಣವಾದಂಥ ದಾರಿ, ನರ್ಕಬರಂತ. ಇನ್ನೊಂದು ಬಸವನಾದಿ ಅಂತ. ಈಗೇನು ಬಸವನಾದಿ ಈಗ ಅದೇನು ಅಂತ ಆಗ್ತಾ ಇದೆಯಲ್ಲ, ಮೆಟಕಲ್ ಗ್ರಾನೈಟ್ ಮೆಟಕಲ್ ಆಗ್ತಾರೆ, ಅದು ಬಸವನಾದಿ. ಅದನ್ನ ಕೇಂದ್ರವಾಗಿ ಇಟ್ಕೊಂಡು ರಸ್ತೆ ಮಾಡಿರುವಂಥದ್ದು. ಅದು ಸರ್ಪನಾದಿ ಬೇರೆ ಇದೆ. ಆ ಕಡೆಯಿಂದ ಬರಬೇಕಾದಾಗ ತಾಳ್ಬೆಟ್ಟದಿಂದ ಈ ಕಡೆ ನಾವು ಆ ಕಡೆಯಿಂದ ಬರ್ತಾ ಬಲಮಗ್ಲಲ್ಲಿ, ಈ ಕಡೆಯಿಂದ ಹೋಗ್ತಾ ಎಡಮಗ್ಲಲ್ಲಿ ಒಂದು ಆರ್ಚ್ ಬರುತ್ತೆ ನೋಡಿ. ಮೊದಲನೇದಾಗಿ ಬಂದಾನಪ್ಪೋ ಬಂದಾನೋ ಮುಂಗೊಂಡರ ಮಾದೇವ, ಬಂದಾನಪ್ಪೋ ಬಂದಾನೋ ತುಂಡು ಮೊಗದ ತುಂಡಯ್ಯ. ಅಂದ್ರೆ ಅದು ತುಂಬಾ ಕಠಿಣವಾದ ದಾರಿ, ಬೇಗ ಬರುತ್ತೆ ದಾರಿ ಹತ್ರ, ಆದರೆ ತುಂಬ ಕಠಿಣವಾಗಿರುವಂಥದ್ದು, ಕಡದಾಗಿರುವಂಥದ್ದು. ಬೆಟ್ಟವನ್ನು ನೇರವಾಗಿ ಇರಬೇಕು. ಅದು ಸರ್ಪನಾದಿ ಅಂತ. ಹಿಂದೆ ಎಲ್ಲ ಅದ್ರಲ್ಲಿ ಬರ್ತಾಯಿದ್ರು, ನಾವು ಕೂಡ ಅದು ಹಿಂದೆ ಬರ್ತಾಯಿದ್ವಿ. ನಮ್ಮ ದೊಡ್ಡಕೇಳ ಅಂತ ಜಮೀನಿದೆ, ಅಲ್ಲಿಂದ ಬರಬೇಕಾದಾಗ ಆ ದಾರಿಯಲ್ಲಿ ನಮ್ಮ ಹಿರಿಯರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಈಗ ಅದೆಲ್ಲ ಪೂರ್ತಿ ಜನನೇ ಓಡಾಟ ಇಲ್ಲದೆ ಇರೋದ್ರಿಂದ ಅರಣ್ಯ ಕಂಡೀಷನಿಂದ ತುಂಬ ಕಾಡಾಗಿ ಆ ದಾರಿಗಳನ್ನು ಮುಂದೆ ಎರಡು ದಾರಿಯಲ್ಲಿ ಬರ್ತಾರೆ. ಆಗ ಮಹದೇಶ್ವರರು ಬಂದು ಅಲ್ಲಿ ಕುಳಿತುಕೊಳ್ತಾರೆ. ಅಲ್ಲಿ ಕುಳಿತುಕೊಂಡಾಗ ಹೇಳ್ತಾರೆ ಕಥೆಗಳು ಬೇರೆ ಬೇರೆ ಥರ. ನಮ್ಮ ಜನಪದ ಕಥೆಗಳಲ್ಲಿ ಮಹದೇಶ್ವರ, ಈಗ ಜನಪದ ಕಾವ್ಯ ಅಂತಂದ್ರೇ ಯಾವುದನ್ನು ನಾವು ಮಹದೇಶ್ವರರವರೇ ಅಂತ ಬಹುವಚನದಿಂದ ಕರೆಯುವಂಥದ್ದಲ್ಲ, ತುಂಬ ಆತ್ಮೀಯವಾಗಿ ಅದೊಂದು ಭಕ್ತಿಯಾದಂಥ ಪ್ರೀತಿ. ಮಹದೇಶ್ವರ ಏನಪ್ಪ ನಿನ್ನನ್ನು ಏನು ಮಾಡ್ತಾ ಇದೆ ಮಾದಪ್ಪ, ನೀನು ಯಾಕೆ ಇಷ್ಟೊತ್ತು ಮನೆಗಿದ್ದೆ, ಎದ್ದೇಳಪ್ಪ ಮಹದೇಶ್ವರ ಅಂತ ಸಂಬೋಧನೆ ಮಾಡಿ, ಅಂದರೆ ತಮಗೆ ಬೇಕಾದ ರೀತಿಯಲ್ಲಿ ಮಹದೇಶ್ವರನ್ನ ಹತ್ರ ಕರ್ಕೊಳ್ಳುವಂಥದ್ದು ತುಂಬ ಸುಲಭವಾಗಿ ಜನಗಳಿಗೆ ಬಾಯಿಂದ ಬಾಯಿಗೆ ಬಂದಿರುವಂಥದ್ದೇ ಇದು ಜನಪದ ಇದರಲ್ಲಿ. ಹಾಗೆ ಮಹದೇಶ್ವರರಿಗೆ ಒಂದು ಕಥೆ ಹೇಳ್ತಾರೆ, ನಾನು ಮಹದೇಶ್ವರರಿಗಿಂತ ಮೇಲೆ ಬೆಳಿಬೇಕು ಅಂತ ಹಠ ಮಾಡಿ ಸರ್ಪ ಬೆಳೀತಾ ಇದ್ದ, ಹಾಗಾಗಿ ಮಹದೇಶ್ವರರು ಹೊಡೆದು ನಿಲ್ಲಿಸ್ಕೊಂಡ್ರು ಅಂತ ಬೇರೆ ಬೇರೆ ಆಯಾಮಿಗೆ ಅವರವರ ದೃಷ್ಟಿಕೋನಕ್ಕೆ ತಕ್ಕದಂಗೆ ಒಂದು ಕಥೆಗಳನ್ನು ಕಟ್ಕೊಳ್ತಾ ಬಂದಿದ್ದಾರೆ. ಬಟ್ ಇರೋದೇನು ಅಂತಂದರೆ ಮಹದೇಶ್ವರರು ಅಲ್ಲೇ ತಪಸ್ಸಕ್ಕೆ ಕುಂತಾಗ, ನಾಗಮಲೆಯಲ್ಲಿ ತಪಸ್ಸು ಮಾಡೋಕ್ಕೆ ಅಂತ ಕುಂತಾಗ ಮಹದೇಶ್ವರರಿಗೆ ಬಿಸಿಲಾಗಬಾರ್ದು ಅಂತಂದ್ಬಿಟ್ಟು ಅವರು ಎಡೆನ ನೆರಳು ಮಾಡ್ಕೊಂಡಿದ್ರು. ಅದಾದ ನಂತರ ನಾವು ಇಲ್ಲೇ ನಿಲ್ಸೋಣ ಅಂತೇಳಿ ಅದು ನಾಗಮಲೆ ಅಂತ ಪ್ರತೀತಿ ಆಯಿತು ಅಂತಿದೆ. ಈಗ ನೋಡಿ ಇಲ್ಲೇ ಪಾದದಾರ ಅಂತಿದೆ, ಅಲ್ಲಿ ಮಹದೇಶ್ವರರು ತನ್ನ ವಾಹನ ಹುಲಿಗೆ ಹಸುವಾಗ್ತದೆ, ನಾನು ಈ ಥರ ಪ್ರಾಣಿಯನ್ನು ಭಕ್ಷಣೆ ಮಾಡಬೇಕು ಒಂದು ಆಸೆ ಆಗ್ತದೆ, ನಿನ್ನ ಜೊತೆಲಿ ಎಷ್ಟು ದಿನ ಅಂತ ನಾನು ಇರೋದನ್ನು ಒಂದು ಅವಕಾಶ ಕೊಡು ಅಂತ ಕೇಳಿದಾಗ ಮಹದೇಶ್ವರರು ಹೇಳ್ತಾರೆ, ಆಯಿತು, ತುಂಬ ಅಂದರೆ ಹಿಂಡು ಅಂತಾರೆ ಜಾಸ್ತಿ ಅಂತ, ತುಂಬ ದನಗಳಿರೋ ಹಿಂಡು ದನಗಳಲ್ಲಿರೋದು ಯಾವುದನ್ನೋ ಒಂದು ತಗೊಂಡು ನೀನು ಬರೋ ಹೋಗು ಅಂತ, ತಿನ್ಕೊ ಹೋಗು ಅಂತ ಮಹದೇಶ್ವರ ಕಳಿಸ್ತಾರೆ. ಆಗ ಆ ಹುಲಿ ಏನು ಮಾಡುತ್ತೆ, ಒಂದೇ ಒಂದು ಹಸುವನ್ನ ತುಂಬ ಪ್ರೀತಿಯಿಂದ ಸಾಕಿರ್ತಾನೆ. ಅವನು ಮಹದೇಶ್ವರನ ಪರಮ ಭಕ್ತನಾಗಿರ್ತಾನೆ, ಪ್ರೀತಿಯಿಂದ ಸಾಕಿರ್ತಾನೆ. ಒಂದೇ ಹಸು ಅಷ್ಟು ಮುದ್ದಾಗಿರ್ತದೆ. ಅದನ್ನು ನೋಡಿದ ತಕ್ಷಣ ಹುಲಿ ಏನು ಮಾಡುತ್ತೆ, ನನಗೆ ಈ ಹಸುನೇ ಬೇಕು, ಇದನ್ನ ತಿಂದು ನಾನು ಸಂತೃಪ್ತರಾಗಬೇಕು ಅಂತ ಅಂದ್ಬಿಟ್ಟು ಹುಲಿ ಆ ಹಸುನೇ. ಆಗ ಅವನೇನು ಮಾಡ್ತಾನೆ, ಕರು ಹಸು ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿರ್ತಾನೆ, ತುಂಬ ರೋಧಿಸ್ತಾ ಮಹದೇಶ್ವರನ ಬೇಡ್ಕೊಳ್ತಾನೆ, ಏನಪ್ಪ ಈ ಥರ ಆಯಿತು, ನಾನು ಏನು ತಪ್ಪು ಮಾಡಿದೆ, ಯಾಕೆ ಈಗಲೂ ನಮ್ಮಲ್ಲೇನು ಒಂದು ಪದ್ಧತಿ ಇದ್ದಾನೆ, ಏನಾದರೂ ಹುಲಿ ತಿನ್ಕೋತಂದ್ರೆ ನಾವೇನು ತಪ್ಪು ಮಾಡಿದ್ವಿ ನಾವು ಅಂತ. ಆ ತಪ್ಪು ಸರೋಗುತ್ತೆ, ನಮ್ಮ ಇರ್ತಕ್ಕಂಥ ಹಟ್ಟಿ ಹಸುಗಳು ಹೆಚ್ಚುತ್ತವೆ ಇನ್ನು ಅಂತ.
ಆ ಥರ ನಾನೇನು ತಪ್ಪು ಮಾಡಿದೆ, ಇರೋದೇ ಒಂದಲ್ಲ ಹೆಚ್ಚಾಗಿ ನನ್ನ ಹತ್ರ ಇನ್ನಿಲ್ಲಿದ್ದು ಒಂದನೇ ಎಷ್ಟು ಮುದ್ದಾಗಿ ಸಾಕಿದ್ದೆ, ಪ್ರೀತಿಯಿಂದ ಸಾಕಿದ್ದೆ, ನನಗೆ ಯಾಕೆ ಶಿಕ್ಷಕಂದ್ರೆ ತುಂಬ ರೋಧಿಸಿದಾಗ ಆಗ ಮಾದೇಶ್ವರಿಗೆ ತುಂಬ ನೋವಾಗ್ತದೆ. ಆಗ ನಾನು ಹೇಳೋದು ಮಾತು ಬಿಟ್ಟು ನಾನು ಹೇಳಿದ್ದೇನು ನೀನು ಮಾಡಿದ್ದೇನು ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಕಲ್ಕಂಬಿ ಮರ ಅಂತ ಇರ್ತದೆ, ಆ ಮರಕ್ಕೆ ಹುಲಿನ ಕಟ್ಟಾಕಿ ಹೊಡಿತಾರೆ ಮಾದೇಶ್ವರರು. ಹೊಡೆದು ತೆಗೆದೆತ್ತು ಹೊರಗಡೆ ಆ ಕಡೆ ಬಿಸಾಕ್ತಾರೆ. ಈಗ ಬಿಸಾಕಿದ್ದು ಕೂಡ ಅದು ಹುಲಿಯ ಕಲ್ಲಾಗಿ ಕುಂತಿದೆ. ಮಾದೇಶ್ವರದ್ದು ಮತ್ತು ಹುಲಿದು ಎರಡೂ ಹೆಜ್ಜೆ ಗುರುತು ಅದು ಏನು ದೊಡ್ಡ ಅರೆ ಇದೆಯಲ್ಲ, ಬಂಡೆ ಮೇಲ್ಗಡೆ ಮಾದೇಶ್ವರದ್ದು ಮತ್ತು ಹುಲಿದು ಎರಡು ಪಾದಗಳು ಹಾಗೆ ಇದ್ದಾವೆ. ಅದನ್ನು ಈಗ ಪಾದದರೆ ಅಂತ ಕರಿತೀವಿ. ಹಾಗೆ ಮಾದೇಶ್ವರರು ತಪ್ಸರೆಗೆ ಬರ್ತಾರೆ. ತಪ್ಸರೆಗೆ ಬಂದು ಶ್ರವಣ ಸಂಹಾರದ ನಂತರ ಬಂದವರು ಮಾದೇಶ್ವರಲ್ಲೇ ತಪಸ್ಸನ್ನು ಮಾಡಿ ಕುಳಿತು ತನ್ನ ಲಿಂಗ ಪೂಜಾ ಕಾರ್ಯಕ್ರಮನ ಮುಗಿಸಿ ತನ್ನ ವಿಭೂತಿ ಗಟ್ಟಿನ ಅಲ್ಲೇ ಬಿಟ್ಟು ಬರ್ತಾರೆ. ನಡುಮಲೆಗೆ ಬಂದಾಗ ನಾನು ವಿಭೂತಿ ಗಟ್ಟಿಯಲ್ಲಿ ಇಂತಾಗ ನಾನು ಅಲ್ಲೇ ಬಿಟ್ಟಿದ್ದೀನಿ ಅಂತ ಹೋಗೋಣ, ಆ ವಿಭೂತಿ ಗಟ್ಟಿ ಲಿಂಗವಾಗಿರ್ತದಲ್ಲಿ ನೀನಿಲ್ಲಿ ತಪಸ್ಸು ಮಾಡೋ ಸ್ಥಳವಾಗಿರೋದ್ರಿಂದ ನೀನು ತಪ್ಸರೆ ಅಂತ ಆಗಿ ಈಗ ಭಕ್ತ ದರ್ಶನ ಇದೆ. ಅದಕ್ಕೆ ಕೆಳಗಡೆಗೆ ಮಾದೇಶ್ವರರು ಬರ್ತಾ ಇರಬೇಕಾದಾಗ ಮಾದೇಶ್ವರರು ಬಂದಿದ್ದೆ ಶ್ರವಣನ ಸಂಹಾರಕ್ಕಾಗಿ ಮುಖ್ಯವಾಗಿ. ಬರಬೇಕಾದಾಗ ಎಲ್ಲ ಜಂಜಾಟಗಳಿಂದ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತಂದ ಈಗ ನಾವು ಕೋಬೆ ಅಂತ ಕರಿತೀವಿ. ಅಂತಂದರೆ ಎರಡೂ ಬೆಟ್ಟಗಳು ಸಂಸಿ ಇರೋವಂಥ ಒಂದು ಸ್ಥಳ ಅದು. ಕಣಿವೆ ಅದು. ಕಣಿವೆ ಅಂದರೆ ಬೇರೆ, ಎರಡೂ ಬೆಟ್ಟಗಳ ಒಂದು ಮೂಲೆ ಅದು. ಈ ಥರ ಎರಡು ಪರ್ವತ ಈ ಕಡೆ ಬೆಟ್ಟಗಳಿದ್ದಾಗ ಒಂದು ಮೂಲೆ ತುಂಬ ಒಳಗಡೆ ಇರೋಂಥ ಪ್ರದೇಶ. ಅಲ್ಲಿ ಹೇರಾಳವಾಗಿ ಬಿದಿರು ಬೆಳೆಯುವಂಥ ಪ್ರದೇಶ. ಅಲ್ಲಿ ಈಗಲೂ ಎಡಗೈ ಬಿಸಾಕಿದ್ರು ಬಿದಿರು ಬರುತ್ತೆ ಅತ್ತ ಪ್ರದೇಶ. ಆ ಬಿದಿರು ಮಳೆ ಒಳಗಡೆಗೆ ಮಾದೇಶ್ವರರು ಸ್ವಲ್ಪ ಹೊತ್ತು ನಾನು ವಿಶ್ರಾಂತಿ ಮಾಡಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಾದೇಶ್ವರ ಹುಲಿನೂ ಕೂಡ ಪಕ್ಕದಲ್ಲಿ ಕುಳಿತುಕೋತದೆ, ಅವರು ವಿಶ್ರಾಂತಿ ಮಾಡ್ತಾರೆ. ಅಲ್ಲಿ ಕೋಬೆ ಮಾದೇಶ್ವರ ಅಂತ ಪೂಜೆ ಮಾಡ್ತಾ ಇದ್ದಾರೆ. ಅದೇ ಥರ ಈಗ ನಾವು ಮಂಜುಮಲೆ ಅಂತ ಕರಿತೀವಿ. ಅಲ್ಲಿ ಯಾವಾಗಲೂ ಒಂದು ಬೆಟ್ಟ ಸ್ವಲ್ಪ ತುಂಬ ಎಲ್ಲ ಬೆಟ್ಟಗಳಿಗಿಂತ ಸ್ವಲ್ಪ ಅದೊಂದು ಎತ್ತರವಾಗಿ ಇದೆ, ಶಿಖರದ ಥರ ಇದೆ. ಅಲ್ಲಿ ಯಾವಾಗಲೂ ಜಾಸ್ತಿ ಮಂಜಿನಿಂದನೇ ಆವೃತ್ತಿ ಆಗಿರ್ತದೆ. ಮಂಜು ಹೌದು, ಥಂಡಿ ಜಾಸ್ತಿ ಇರ್ತದೆ. ಅಲ್ಲೇ ಕೂಡ ಮಾದೇಶ್ವರರು ಎಲ್ಲನೂ ಸಂಚಾರ ಮಾಡಿಕೊಂಡು ಈ ಕಡೆ ತಮಿಳ್ನಾಡಿಂದ ಬಂದಾಗ ಇಲ್ಲಿ ಸ್ವಲ್ಪ ಈ ತಮಿಳ್ನಾಡು ಕಡೆಗೆ ಬಂದಾಗ ಏನೋ ಒಂದು ಕಥೆ ಹೇಳ್ತಾ ಇದ್ದಾರೆ, ಮೀನಿನ ವಾಸನೆ ಜಾಸ್ತಿ ಬಂತು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಗೋಣ, ಆ ಕಡೆಗೆ ಹೋಗೋದು ಬೇಡ ಅಂತೇಳಿ ಮಾದೇಶ್ವರರು ಒಂದು ಗುಹೆ ಒಳಗಡೆ ಮುಖ ಹಾಕೊಂಡು ಮನೆಗಿದ್ರೆ ಇವತ್ತಿಗೂ ಬೆನ್ನಿಗೆ ಪೂಜೆ ಆಗ್ತಾ ಇದೆ ಅಲ್ಲಿ ಮಾದೇಶ್ವರರಲ್ಲೇ ಇದ್ದಾರೆ. ಈಗ ಒಂದೊಂದು ಸ್ಥಳದಲ್ಲಿ ಒಂದೊಂದು ಪವಾಡಗಳು. ಇಲ್ಲಿ ಶ್ರವಣನ ಸಂಹಾರದ ನಂತರ ದೇವತೆಗಳಿಗೆಲ್ಲರೂ ಕೂರಿಸ್ಕೊಂಡು ಒಂದು ಜಾಗದಲ್ಲಿ ಸಭೆ ಮಾಡ್ತಾರೆ. ಈಗ ಅದನ್ನು ನಾವು ಪನ್ನಾಚಿಯಿಂದ ಮೇಲ್ಗಡೆಗೆ ಅದನ್ನ ದೇವಾಲಯ ಬೋಳಿ ಅಂತ ಕರಿತೀವಿ ನಾವು. ಅದನ್ನು ದೇವಾಲಯ ಬೋಳಿ ಅಂತ ಕರಿತೀವಿ ನಾವು ಈಗಲೂ. ಅಲ್ಲಿ ಎಲ್ಲ ದೇವತೆಗಳನ್ನು ಕೂರಿಸಿ ಮಾದೇಶ್ವರರು ಒಂದು ಸಭೆಯನ್ನು ಮಾಡ್ತಾರೆ ಅಲ್ಲಿ. ಹಾಗಾಗಿ ಅದನ್ನ ದೇವಾಲಯ ಬೋಳಿ ಅಂತ ಕರಿತೀವಿ. ಈಗ ಪ್ರತಿಯೊಂದು ಸ್ಥಳದಲ್ಲೂ ಮಾದೇಶ್ವರರು ಯಾವ ಬೆಟ್ಟದಲ್ಲಿ ಹೋಗ್ತಾರೋ ಅಲ್ಲಿ ಎಲ್ಲ ಕಡೆನೂ ಒಂದೊಂದು ಪುರಾಣಗಳಿದೆ. ಈಗ ಇಲ್ಲಿ ಆಲಳ್ಳ ಅಂತ ನಾವು ಕರಿತೀವಿ, ಅದು ಹಿಂದೆ ಮಜನಕನ ಬೋಳಿ ಅಂತ ಅದ್ರ ಮೇಲ್ಗಡೆ ಒಂದು ಬೆಟ್ಟ ಇದೆ. ಬೋಳಿ ಅಂತಂದರೆ ಬೆಟ್ಟದ ಮೇಲೆ ಇರುವಂಥ ಒಂದು ಸ್ಥಳ. ಮತ್ತು ಅಲ್ಲಿ ಚೆನ್ನಾಗಿ ಗಿಡ ಮರಗಳು ಬೆಳೆದಿರುವಂಥದ್ದು, ಫಲವತ್ತವಾಗಿ ಬೆಳೆದಿರುವಂಥದ್ದನ್ನ ನಾವು ಬೋಳಿ ಅಂತ ಕರಿತೀವಿ. ಅತಿ ಎತ್ತರ ಪ್ರದೇಶ ಅದು. ಅಲ್ಲಿ ಮಾದೇಶ್ವರರು ವಿಶ್ರಾಂತಿ ಮಾಡಬೇಕಾದಾಗ ಈ ಕಾರೆ ಬಿಲ್ಲೆ ಅಂತಂದರೆ ಇಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗ ಮಾದೇಶ್ವರರಿಗೆ ಮಜ್ನವನ್ನು ಮಾಡಬೇಕು ಅಂತಂದ್ಬಿಟ್ಟು ಕಾಡೆಮ್ಮೆ ಅಲ್ಲನ್ನ ಕರ್ಕೊಬಂದಿಟ್ಟು ಇರ್ತಾರೆ. ಆಗ ಪಾದ ಹತ್ರ ಮಡಗಿರ್ಬೇಕಾದ್ರೆ ಮಾದೇಶ್ವರರು ವಿಶ್ರಾಂತಿ ಮಾಡ್ತಾ ಇದ್ದಾರೆ. ಆದ ನಂತರ ಇವ್ರಿಗೆ ಮಜ್ನಾಭಿಷೇಕ ಮಾಡಬೇಕು ಅಂತ ಕಾಯ್ಕೊಂಡಿರ್ತಾರೆ. ಮಾದೇಶ್ವರಿಗೆ ಅರಿವಿಗೆ ಬರ್ತದೆ, ಇವ್ರ ಕರ್ಕೊಬಂದಿರೋದು ಈ ಕಾಡು ಜನ ಕರ್ಕೊಬಂದು ಕಾಡೆಮ್ಮೆ ಹಾಲು ಕರ್ಕೊಬಂದಿದ್ದಾರೆ, ನನಗೆ ನಾನು ಅದನ್ನು ಮಜ್ನ ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಏನು ಮನುಷ್ಯ ಎಚ್ಚರ ಆಗುವಾಗ ಮೈಕಾಯಿ ನಾವು ಆಡಿಸ್ತೀವಲ್ಲ ಆ ಥರದಲ್ಲಿ ಆಡಿಸಿ ಹಾಲನ್ನೆಲ್ಲನೂ ಒದ್ದು ಚೆಲ್ಲಿಬಿಡ್ತಾರೆ. ಆಗ ಅವರು ಹೇಗಿದ್ರು ಮೊದಲೇ ಕಾಡು ಜನಗಳಲ್ಲೂ ಒಟ್ಟು ಭಕ್ತಿ ಅವ್ರದ್ದು ಯಾವಾಗಲೂ ಮಾದೇಶ್ವರ ಮುನಿಸ್ಕೋತಾರೆ. ನಾವು ಶುದ್ಧವಾಗಿ ಊಟ ತಿಂಡಿ ಮಾಡದೆ ಬಾಯಿ ಕಟ್ಟಿ ಎಲ್ಲ ಕಾಡೆಮ್ಮೆಗಳನ್ನ ಕೂಡ ಹಾಕಿ ನಾವು ಹಾಲು ಕರ್ಕೊಬಂದು ಎಷ್ಟು ಶ್ರಮ ವಹಿಸಿ ನಿನಗೆ ಅಭಿಷೇಕ ಅಂತಂದರೆ ನೀನು ಸ್ವಲ್ಪ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದೆ ನಿನ್ನ ಪೂಜೆನೆಲ್ಲ ನೀನು ಚೆಲ್ಬಿಟ್ಟಿಲ್ಲಪ್ಪ, ನೀನು ನಿಮ್ಮ ಸವಾಸನ ಬೇಡ, ನಿಮ್ಮ ಭಕ್ತರಾಗಿರೋದಿಲ್ಲ, ನಿಮ್ಮ ಶಿಷ್ಯನೇ ಆಗಿರೋದಿಲ್ಲ, ನಮ್ಮ ಪೂಜೆನೇ ಸ್ವೀಕಾರ ಮಾಡಲಿಲ್ಲ ಅಂತ ಕೋಪ ಮಾಡ್ಕೊಂಡಾಗ ಆಗ ಅವರು ಕರೆದು ಸಮಾಧಾನ ಮಾಡಿ ಮುಂದೆ ಪೂಜೆ ಆಗಬೇಕಾದಾಗ ಹದಿಹರದು ಯಾರು ಈ ಬುಡಕಟ್ಟು ಜನಾಂಗದ ಈ ಬೆಡಗಂಪಣ ಜನಾಂಗದ ಹೆಣ್ಮಕ್ಳಿದ್ದಾರೆ, ಇವರಿಂದ ಆ ಸಂದರ್ಭ ಈ ಸಮಯ ಬಂದಾಗ ಈ ಹಳ್ಳ ಹಾಲು ಥರ ಹರಿಯುತ್ತದೆ. ಆಗ ಇಲ್ಲಿಂದ ತಗೊಂಬಂದು ನಂಗೆ ಮಜ್ನಾಭಿಷೇಕ ನಾನು ಪ್ರತಿ ವರ್ಷ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಆ ಹಳ್ಳ ಬೇರೆ ಟೈಮಲ್ಲಿ ಯಾವ ಥರ ಸಹಜವಾಗಿ ಇರುತ್ತೆ. ಆ ದೀಪಾವಳಿ ಸಂದರ್ಭ ಬಂದಾಗ ಹೆಚ್ಚಿನ ಹಾಲನ್ನು ಥರನೇ ಹರಿಯೋದು ಹಳ್ಳ. ಇವಾಗ್ಲೂ ಆ ಪದ್ಧತಿ ಇದೆ, ಹಾಲಳ್ಳ ಅಂತ ಕರಿತೀವಿ ನಾವು. ಅಲ್ಲಿಂದ 101 ಹೆಣ್ಮಕ್ಳೆಲ್ಲ ಅಲ್ಲಿಂದ ಪೂಜೆ ಮಾಡಿ ತಗೊಬಂದು ಅವತ್ತೊಂದಿನ ಮಾದೇಶ್ವರರಿಗೆ ಹಾಲರಿಯುವ ಸೇವೆ ಅಂತ ಆಗುತ್ತೆ.
ಈಗ ಅದು ಮೇಲ್ಗಡೆ ಮಜನ್ಖಾನ ಬೋಳಿ ಅಂತಿದೆ ಮಾದೇಶ್ವರ ಇದ್ದಿದ್ದು, ಇದು ಆಲಳ ಆಗುತ್ತೆ. ಅಂದರೆ 77 ಬೆಟ್ಟಗಳಲ್ಲೂ ಕೂಡ ಮಾದೇಶ್ವರದ್ದು ಒಂದೊಂದು ಕುರುಹುಗಳಿದೆ, ಒಂದೊಂದು ಪವಾಡಗಳಿದೆ. ಹೌದು, ಹೋದಾದ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲನೂ ಕೂಡ ಈ ಗುಡ್ಡಗಾಡು ಜನಾಂಗಗಳನ್ನ, ಈ ಬುಡಕಟ್ಟು ಜನಾಂಗಗಳನ್ನ ಸುಧಾರಣೆ ಮಾಡ್ತಾ, ಅವ್ರಿಗೊಂದು ಕಾಯಕವನ್ನು ಕೊಡ್ತಾ, ಅವರಲ್ಲಿ ಭಕ್ತಿಯನ್ನು ಜಾಗೃತ ಮಾಡ್ತಾ, ಮುಖ್ಯವಾಹಿನಿಗೆ ತರೋದಕ್ಕೆ ಎಷ್ಟು ವ್ಯವಸ್ಥೆಗಳು ಬೇಕೋ ಅಷ್ಟನ್ನೆಲ್ಲನೂ ಯೋಚನೆ ಮಾಡ್ತಾ ಮಾದೇಶ್ವರ ತಗೊಬಂದಿದ್ದಾರೆ. ಸರ್, ಮಲೆ ಮಹದೇಶ್ವರ ಬೆಟ್ಟದ ಪೂಜಾ ವಿಧಿವಿಧಾನಗಳು ಹೇಗೆ? ಪ್ರತಿನಿತ್ಯ ಮಹದೇಶ್ವರನಿಗೆ ಯಾವ್ಯಾವ ರೀತಿ ಪೂಜೆಗಳು ನಡೀತವೆ ಅಂತ? ಸರ್, ಮಹದೇಶ್ವರರಿಗೆ ಇಲ್ಲಿ ತ್ರಿಕಾಲ ಪೂಜೆ ಆಗುತ್ತೆ. ಬೆಳಿಗ್ಗೆ 5:30 ಪ್ರಾರಂಭ ಆಗಿ 7:00ವರೆಗೆ ಮುಕ್ತಾಯ, ಮಧ್ಯಾಹ್ನ 10:00ವರೆಗೆ ಪ್ರಾರಂಭ ಆಗಿ 12 ಗಂಟೆಗೆ ಮುಕ್ತಾಯ, ಸಂಜೆ 6:45ಗೆ ಪೂಜೆ ಆಗಿ 8:00ವರೆಗೆ ಮುಕ್ತಾಯ. ತ್ರಿಕಾಲ ಪೂಜೆ. ಹೌದು, ತ್ರಿಕಾಲ ಪೂಜೆ ಇದು. ಅಂದರೆ ಈಗ ಜಾತ್ರಾ ವಿಶೇಷಗಳು ಮತ್ತು ಈ ಥರ ಸೋಮವಾರ ಇತ್ತೀಚೆಗೆ ಸ್ವಲ್ಪ ಜನ ಜಾಸ್ತಿ ಆಗ್ತಾ ಇದ್ದಂಗೆ, ಇನ್ನು ಪೂಜಾ ಕೈಕಾರ್ಯಗಳಲ್ಲಿ ಮಧ್ಯಾಹ್ನ ನಾವು ಹೆಚ್ಚಿನ ಸಮಯ ತಗೊಂಡ್ರೆ ಭಕ್ತಾದಿಗಳು ದರ್ಶನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಸದುದ್ದೇಶದಿಂದ ಬೆಳಗಿನ ಜಾವ 3ರಿಂದ 4 ಮೊದಲನೇ ಪೂಜೆ ಮುಗಿಸ್ಕೊತೀವಿ. 4ರಿಂದ 6 ಮಧ್ಯಾಹ್ನದ ಪೂಜೆ ಆಗುತ್ತೆ. ಮತ್ತು ಯಥಾ ಪ್ರಕಾರವಾಗಿ ಸಂಜೆ 6:45ರಿಂದ 8:00 ತನಕ ಸಂಜೆ ಪೂಜೆ ಆಗುತ್ತೆ. ರಾತ್ರಿ ಎಷ್ಟು ಗಂಟೆ ತನಕ ಪೂಜೆ ಇರುತ್ತೆ? ಅಷ್ಟೇ ಇರುತ್ತೆ. ರಾತ್ರಿ 10 ಗಂಟೆ, 9 ಗಂಟೆ, 9:30ವರೆಗೆ 9:30 ತನಕನೂ ರೆಗ್ಯುಲರ್ ಆಗಿರುತ್ತೆ. ತುಂಬ ಜನ ಇದ್ದರೆ 10 ಗಂಟೆ ಇದ್ದರೆ 10 ಗಂಟೆಗೂ ಇರುತ್ತೆ, 11:30 ತನಕ ಇದ್ದರೆ 11:30 ತನಕನೂ ಇರುತ್ತೆ. ಜನ ಖಾಲಿ ಆಗೋ ತನಕನೂ ಓಪನ್ ಇರುತ್ತೆ. ಜನ ಇದ್ದು ಮುಚ್ಚುವಂಥ ವ್ಯವಸ್ಥೆ ಇಲ್ಲ. ಜನ ಖಾಲಿ ಆಗೋರು ದರ್ಶನ ವ್ಯವಸ್ಥೆ ಇದೆ. ಅಂದರೆ ಯಾರೇ ದೂರದಿಂದ ಬಂದರೂ ಕೂಡ ದರ್ಶನಕ್ಕೆ ಏನು ತೊಂದರೆ ಇಲ್ಲ. ಆಮೇಲೆ ಇತ್ತೀಚೆಗೆ ಈಗ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗಿರೋದ್ರಿಂದ, ಅದಕ್ಕೆ ಸ್ವತಃ ಮುಖ್ಯಮಂತ್ರಿಗಳ ಅಧ್ಯಕ್ಷರು ಆಗಿರೋದ್ರಿಂದ, ಸೊ ಅಭಿವೃದ್ಧಿ ಕಾರ್ಯಗಳು ಅಂದರೆ ಉಳ್ಕೊಳ್ಳೋಕ್ಕೆ ಯಾತ್ರಿ ನಿವಾಸಗಳು ಇವೆಲ್ಲವೂ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಸರ್. ಈಗ ಒಂದಷ್ಟು ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ ಮತ್ತು ದಾಸೋಹ ನಿರಂತರವಾಗಿ ನಡೀತಾ ಇದೆ. ನಮ್ಮಲ್ಲಿ 24 ಗಂಟೆ ಟೈಮ್ ಅಂತಂದರೆ ಬೆಳಗ್ಗೆ ಉಪಹಾರಕ್ಕೆ ಶುರುವಾದರೆ ಮಧ್ಯಾಹ್ನ ಸ್ವಲ್ಪ ತಿರುತ್ತೆ ಅಷ್ಟೇ. ಮತ್ತು ಮಧ್ಯಾಹ್ನ ಊಟಕ್ಕೆ ಪ್ರಾರಂಭ ಆಯಿತು ಅಂದರೆ ಸ್ವಲ್ಪ ಕ್ಲೋಸ್ ಆಗಿರುತ್ತೆ ಅಷ್ಟೇ. ಮಧ್ಯಾಹ್ನ ಊಟಕ್ಕೆ ಪ್ರಾರಂಭ ಆಯಿತು ಅಂದರೆ ಸಂಜೆ 11-12 ಗಂಟೆ ಜನ ಎಷ್ಟು ತನಕ ಇರ್ತಾರೋ ಅಷ್ಟು ತನಕ ಊಟ ನಡೀತಿರ್ತದೆ, ದಾಸೋಹ ನಡೀತಿರ್ತದೆ. ಊಟ ಸಂದರ್ಭದಲ್ಲಿ ಊಟ ಆಗುತ್ತೆ. ಊಟ ಆದ ನಂತರ ಮಾಮೂಲಿ ಹೊರಗಡೆಯಿಂದ ಕೊಡೋವಂಥದ್ದು, ಬಫೆ ಸಿಸ್ಟಮಲ್ಲಿ ಕೊಡೋವಂಥದ್ದು ನಡೀತಾನೆ ಇದೆ. ಮತ್ತು ಈಗಲೂ ಕೂಡ ದಾಸೋಹನ ಮೇಲ್ದರ್ಜೆಗೆ ಏರಿಸೋದಕ್ಕೋಸ್ಕರವಾಗಿ ಒಂದು ಕ್ಷಣದಲ್ಲಿ 2,000 ಜನ ಊಟ ಮಾಡುವಂಥ ವ್ಯವಸ್ಥಿತವಾಗಿ ದಾಸೋಹನ ಮಾಡುವಂಥ ವ್ಯವಸ್ಥೆ ಈಗ ನಡೀತಾ ಇದೆ. ಮತ್ತು ಜನ ಜಾಸ್ತಿ ಆದಾಗ 4ರಿಂದ 5 ಗಂಟೆ, 3 ಗಂಟೆ, 4 ಗಂಟೆ, 6 ಗಂಟೆ ಕೂಡ ಹಿಡಿಯುತ್ತೆ ಜಾತ್ರಾ ಸಂದರ್ಭಗಳಲ್ಲಿ. ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ದರ್ಶನ ಆಗಿ ತೊಂದರೆ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರವಾಗಿ ತಿರುಪತಿ ಮಾದರಿಯಲ್ಲಿ ಒಂದು ದರ್ಶನದ ವ್ಯವಸ್ಥೆನ ಮಾಡಬೇಕು ಅಂತ ಈಗ ಕ್ಯೂ ಲೈನ್ ವ್ಯವಸ್ಥೆ ಆಗ್ತಾಯಿದೆ. ಅದು ಕಾಮಗಾರಿ ಚೆನ್ನಾಗಿ ನಡೀತಾ ಇದೆ. ಮತ್ತು ಅದರೊಳಗಡೆಗೆ ಕುಳಿತುಕೊಳ್ಳೋಕೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಶೌಚ ವ್ಯವಸ್ಥೆ, ವಿಶ್ರಾಂತಿಗೋಸ್ಕರವಾಗಿ ಸ್ಥಳಗಳು ಎಲ್ಲ ವ್ಯವಸ್ಥಿತವಾಗಿ ಆಗಬೇಕು ಅಂತ ಒಂದು ಯೋಜನೆ ಪ್ರಕಾರವಾಗಿ ನಡೀತಾ ಇದೆ. ಮತ್ತು ಹೆಚ್ಚಿನ ಜನಗಳು ಉಳ್ಕೊಳ್ಳೋಕೆ ಬಂದಾಗ ಡಾರ್ಮೆಟ್ರಿ ವ್ಯವಸ್ಥೆಗಳು ಕೂಡ ಇವಾಗ ಆಗ್ತಾಯಿದೆ. ಚೆನ್ನಾಗಿ ಭಕ್ತರಿಗೆ ಒಳ್ಳೆ ಬಳಕೆ ಆಗ್ತಾಯಿದೆ. ಒಂದು ಡಾರ್ಮೆಟ್ರಲ್ಲಿ 20 ಜನ ಉಳ್ಕೊಳ್ಬೋದು. 10 ಜನ 2 ತಂಡಕ್ಕೆ ಬಂದರೆ 2 ಈಸ್ಕೊಳ್ಬೋದು. ಅಥವಾ ಒಂದೇ ಫ್ಯಾಮಿಲಿ 20 ಜನ ಬಂದ್ರೂ ತೊಗೊಳ್ಬೋದು. ತುಂಬ ಕಡಿಮೆ ಬಜೆಟ್ ಎಲ್ಲದು ಆಗ್ತಾ ಇದೆ. ಅಂದರೆ ಮಲೆ ಮಹದೇಶ್ವರನ ದರ್ಶನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳು ಇದ್ದಾವೆ. ಮತ್ತು ಬರೋವಂಥದ್ದಕ್ಕೆ ಮತ್ತು ಇನ್ನೂ ಉತ್ಕೃಷ್ಟವಾಗಿ ಒಳ್ಳೆ ಗುಣಮಟ್ಟದಲ್ಲಿ ಕೊಡಬೇಕು ಅಂತ ಇನ್ನೂ ಒಂದಷ್ಟು ಕಾಮಗಾರಿಗಳು ಪ್ರಗತಿಯಲ್ಲಿದೆ, ನಡೀತಾ ಇದೆ. ಒಳ್ಳೆ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು. ಮತ್ತು ಇಲ್ಲಿ ಕ್ಷೇತ್ರದ ಮುಖ್ಯ ಆಕರ್ಷಣೆ ಅಂತಂದರೆ ದೊಡ್ಡ ಪ್ರತಿಮೆ 108 ಅಡಿ ಪ್ರತಿಮೆ. ಅದ್ರ ಬಗ್ಗೆ ತಿಳಿಸಿ. ಅದು ಇದು ಹಿಂದೆ ಮಹದೇಶ್ವರದ್ದು ಶಿವನ ಮುಖವಾಡ ಮತ್ತು ಸರ್ಪ ಆಗಿರೋದು, ಸರ್ಪದ ಮೇಲೆ ಹೆಡೆ ಇರೋದು, ಎಡಗಡೆ ಚಂದ್ರ ಇರೋದು, ಆ ಥರದಲ್ಲಿ ಒಂದು ಆಕಾರನ ನಾವು ನಮ್ಮ ದೇವಸ್ಥಾನದಾಗಿ ಬಳಸ್ಕೊತಾ ಇದ್ದೀವಿ. ಮಹಾರಾಜರ ಕಾಲದಲ್ಲಿ ಮಹದೇಶ್ವರರು ಅಂತಂದರೆ ಒಂದು ಕಾಲ್ಪನಿಕ ಚಿತ್ರವನ್ನು ಬರೆಸ್ತಾರೆ ಮಹಾರಾಜರು. ಮೈಸೂರು ಮಹಾರಾಜರ ಕಾಲದಲ್ಲಿ ಆಸ್ಥಾನದಲ್ಲಿದ್ದಂಥ ಅವರು ಯಾರು ಅವರು ಕಲೆಗಾರರು ಯಾರು ಇರ್ತಾರೋ ಅವ್ರ ಮುಖಾಂತರ ಕಲಾವಿದರಲ್ಲಿ ಒಂದು ಚಿತ್ರವನ್ನು ಬರೆಸ್ತಾರೆ. ಅಂದರೆ ಮಹದೇಶ್ವರ ಜನಪದ ಸಾಹಿತ್ಯದಲ್ಲಿ ಎಲ್ಲ ಕಡೆಗೂ ಮಹದೇಶ್ವರ ಹೇಗಿದ್ರು ಅಂತ ಹೇಳ್ತಿದ್ರು. ಮಹದೇಶ್ವರರು ಹುಲಿಯ ಮೇಲೆ ಸಂಚಾರ ಮಾಡ್ತಾಯಿದ್ರು.
ಈ ಥರ ಕಾವಿ ಧರಿಸಿದ್ರು, ಕಾವಿ ಧರಿಸ್ತಾ ಇದ್ರು, ರುದ್ರಾಕ್ಷಗಳು ಹಾಕೋತಾ ಇದ್ರು, ಹುಲಿ ಮೇಲೆ ಜೋಳಿಗೆ ಹಾಕೊಂಡು ಹುಲಿ ಮೇಲೆ ಸಂಚಾರ ಮಾಡ್ತಾ ಇದ್ರು. ಅದನ್ನೊಂದು ಕಾಲ್ಪನಿಕವಾಗಿ ಒಂದು ಚಿತ್ರವನ್ನು ಮೊಟ್ಟ ಮೊದಲಿಗೆ ಮಹಾರಾಜರು ಅದನ್ನು ಬರೆಸ್ತಾರೆ. ಅದಾದ್ಮೇಲೆ ಕ್ರಮೇಣ ಆ ಚಿತ್ರಗಳು ಎಲ್ಲ ಕಡೆಗೂ ಮಹದೇಶ್ವರರು ಹೇಗಿದ್ರು. ಈಗ ನಮ್ದೇನು ಮೂಲಸ್ಥಾನ ಇದೆಯಲ್ಲ, ಮೂಲಸ್ಥಾನ ಚಿತ್ರಗಳೆಲ್ಲೂ ಇಲ್ಲ. ಅದು ಮಹದೇಶ್ವರರು ಹುಲಿ ಮೇಲೆ ಸಂಚಾರ ಮಾಡಬೇಕಾದಾಗ ಹೀಗಿದ್ರು ಅಂತ ಒಂದು ಕಾಲ್ಪನಿಕ ಚಿತ್ರ ಪ್ರಾರಂಭ ಆಗುತ್ತೆ. ಒಂದು ಬಾಲ ವಯಸ್ಸಿನ ಮಹದೇಶ್ವರರು ಶರಣರಾಗಿರ್ತಾರೆ, ಅದು ಆಗುತ್ತೆ. ಅದು ಮಹಾರಾಜರು ಪ್ರಾರಂಭ ಮಾಡ್ತಾರೆ ಅವಾಗ, ಮಹಾರಾಜರ ಕಾಲದಲ್ಲಿ. ಅದಾದ್ಮೇಲೆ ಕ್ರಮೇಣ ಅದೇ ಫೋಟೋನ ಎಲ್ಲ ಕಡೆಗೂ ಬರೋವಂಥದ್ದು ವ್ಯವಸ್ಥೆ ಆಗುತ್ತೆ. ಅಂತಿಮವಾಗಿ ನಮ್ಮ ದೇವಾಲಯದ ಕೂಡ ಲೋಗೋ ಮತ್ತು ಫೋಟೋ ಮಹದೇಶ್ವರರು ಅಂತಂದರೆ ಅದೊಂದು ಚಿತ್ರ ಹೇಗೆ ಬಿಡ್ಬೇಕು ಅದನ್ನೇ ಉಳ್ಕೊಳ್ತೀವಿ. ಗರ್ಭಗುಡಿಯಲ್ಲಿರುವಂಥ ಮಹದೇಶ್ವರ ಮೂರ್ತಿಯನ್ನು ನಾವು ಎಲ್ಲೂ ಲೋಗೋ ಆಗಿ ಅಥವಾ ಇದಾಗಿ ಬಳಸಿಲ್ಲ. ಶಿವಲಿಂಗದ ರೂಪದಲ್ಲಿ ಹೌದು, ಶಿವಲಿಂಗ ರೂಪದಲ್ಲಿ ಇರ್ತಕ್ಕಂಥದ್ದು. ಮತ್ತು ಉದ್ಭವ ಮೂರ್ತಿ ಇದು, ಉದ್ಭವವಾಗಿರೋಂಥ ಲಿಂಗ. ಹಾಗಾಗಿ ಆ ಥರ ಮಹದೇಶ್ವರದ್ದು ಒಂದು ಸ್ಟ್ಯಾಚು ನಿರ್ಮಾಣ ಆಗಬೇಕು ಅಂತ ಒಂದು ಕಲ್ಪನೆ ಪ್ರಾರಂಭ ಆಗುತ್ತೆ. ಮತ್ತು ಸ್ಟ್ಯಾಚು ಸುತ್ತ ಅದ್ರ ಕೆಳಗಡೆಗೆ ಒಂದು ಜನಪದ ವಿಲೇಜ್ ಅಂತ ಆಗಬೇಕು ಅಂತಲೂ ಒಂದು ಯೋಜನೆ ಆಗುತ್ತೆ. ಅಂದರೆ ಒಂದು ಜನಪದ ವಿಲೇಜ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಅದೊಂದು ಕಲ್ಪನೆ ಆಗಬೇಕು ಅಂತ. ಭಕ್ತಾದಿಗಳಿಗೆ ಬಂದಂಥ ಭಕ್ತಾದಿಗಳು ದರ್ಶನ ಆದಮೇಲೆ ದಾಸೋಹ ಪ್ರಸಾದ ಆಗುತ್ತೆ. ಈಗ ಸ್ನಾನಘಟ್ಟ, ಅಂತರ್ಗಂಗೆ ಸ್ನಾನದ ಘಟ್ಟ ಮೊದಲಕ್ಕಿಂತ ಇವಾಗ ಒಂದಷ್ಟು ಸುಧಾರಣೆ ಆಗಿದೆ. ಮತ್ತು ಇನ್ನೊಂದು ಹಂತದ ಕಾಮಗಾರಿ ನಡೆದರೆ ಇನ್ನೂ ಒಂದಷ್ಟು ಸುಧಾರಣೆ ಆಗುತ್ತೆ. ಅಲ್ಲಿಗೆಲ್ಲ ಮೊದಲು ನೀರಿನ ಕೊರತೆ ಇತ್ತು. ಈಗ ಕಾವೇರಿ ನದಿ ನೀರು ಸಪ್ಲೈ ಇರೋದ್ರಿಂದ ಒಂದಷ್ಟು ಸುಧಾರಣೆ ಆಗ್ತಾ ಇದ್ದಾವೆ. ಮತ್ತು ಕಾಲ ಸ್ವಲ್ಪ ಮಳೆ ಆದರೂ ಕೂಡ ಈ ಬೆಟ್ಟದಲ್ಲಿ ಅಂತರ್ಜಲದ ಮಟ್ಟ ಇನ್ನೂ ಹೌದು, ಮೆಟ್ರೋ ಡ್ಯಾಮಿಗಿಂತ ಮುಂಚೆನೇ ಪಾಲಾರ್ನ ಕಾವೇರಿ ನದಿಯಿಂದ ಬರ್ತಾ ಇದೆ. ಹಾಗಾಗಿ ಇದೆಲ್ಲ ಜೊತೆಗೆ ಒಂದು ಪ್ರೇಕ್ಷಣೀಯ ಸ್ಥಳನೂ ಬೇಕು ಅಂತ ಮಾಡಿ ಅಲ್ಲಿ ದೀಪದಿಗೆ ಆ ಒಡ್ಡ ಮೇಲೆ ಮಹದೇಶ್ವರರು ಹುಲಿ ಮೇಲೆ ಕೂತಿರೋದ್ರಲ್ಲಿ ಒಂದು ಸ್ಟ್ಯಾಚು ಆಗಬೇಕು. ಅದ್ರ ಸುತ್ತಲೂ ಕೆಳಗಡೆ ಒಂದು ಜನಪದ ವಿಲೇಜ್ ಆಗಬೇಕು. ಮತ್ತು ಒಂದಷ್ಟು ಮರ ಗಿಡಗಳನ್ನು ಅಲ್ಲಿ ಹಾಕಿ ಜನಕ್ಕೆ ಒಂದಷ್ಟು ನೋಡೋಂಥ ವ್ಯವಸ್ಥೆ ಆಗಬೇಕು ಅಂತ ಒಂದು ಕಲ್ಪನೆ ಪ್ರಾರಂಭ ಆಗುತ್ತೆ. ಆಗಬೇಕು ಅಂತ ಆಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಒಂದು ಅಲ್ಲಿ ಥೀಮ್ ಪಾರ್ಕ್ ಆಗಬೇಕು. ಬೇರೆ ಬೇರೆ ಯೋಜನೆಗಳೆಲ್ಲ ಇತ್ತು. ಇವಾಗ ಒಂದು ಅಷ್ಟಕ್ಕೆ ಮಾತ್ರ ಅನುಷ್ಠಾನ ನಿಂತಿದೆ. ಇನ್ನು ಜನಪದ ವೇಜ್ ಆಗಿಲ್ಲ, ಥೀಮ್ ಪಾರ್ಕ್ ಆಗಿಲ್ಲ. ಮತ್ತು ಅದ್ರ ಕೆಳಗಡೆಗೆ ಪ್ರತಿಮೆ ಆಗಿದೆ. ಬೆಟ್ಟಕ್ಕೆ ಬರೋರಿಗೆ ಆನೆ ತಲೆ ದಿಂಬದ ಮೇಲೆ ನೋಡಿದ್ರೆ ಹೌದು ಆ ಪ್ರತಿಮೆ ಕಾಣುತ್ತೆ. ಹೌದು, ಆ ಕಾಣಿಲ್ಲ. ಅದು ಆ ಉದ್ದೇಶಕ್ಕೋಸ್ಕರ ಆ ಸ್ಥಳವನ್ನು ಆಯ್ಕೆ ಮಾಡಿದ್ದು. ಮತ್ತು ದೇವಸ್ಥಾನಕ್ಕೂ ತುಂಬ ಹತ್ತಿರವಾಗಿದೆ. ಮತ್ತು ಅದಕ್ಕೆ 2-3 ಮಾರ್ಗಗಳು ಮಾಡಬೇಕು ಅಂತ ಕೂಡ ಒಂದು ಯೋಜನೆ ಇದೆ. ಒಂದು ಇನ್ನೂ ಅದು ಕಾಮಗಾರಿ ಪ್ರಗತಿಯಲ್ಲಿದೆ. ಒಂದು ಈಗ ಕೇಬಲ್ ಕಾರು ಮಾಡಬೇಕು ಅಂತ ಒಂದು ಯೋಜನೆ ಇದೆ ಹಿಂದ್ಗಡೆಯಿಂದ. ಮತ್ತು ಹಂತ ಮುಖಾಂತರವಾಗಿ ಹಂತದಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರೋ ಥರದಲ್ಲೂ ಒಂದು ವ್ಯವಸ್ಥೆ ಇದೆ. ಮತ್ತೆ ರಸ್ತೆಲ್ಲೂ ಹೋಗ್ಬೇಕು. ಈ 3 ವೇನು ಮಾಡಬೇಕು ಅಂತ ಆಗಿದೆ. ಅದೊಂದು ಜನ ಅಲ್ಲಿ ನಿಂತ್ಕೊಂಡ್ರೆ ಮಹದೇಶ್ವರ ಬೆಟ್ಟ ಎಲ್ಲರೂ ವ್ಯೂ ನೋಡ್ಬೋದು. ಆ ದೃಷ್ಟಿ ಇಟ್ಕೊಂಡು ಒಂದಾಗಿದೆ. ಹೌದು. ಮತ್ತೆ ಅಲ್ಲಿ ಮಹದೇಶ್ವರದ್ದು ಆಕರ್ಷಣೆ ಸ್ಥಳವಾಗಿದೆ. ಮಹದೇಶ್ವರದ ಒಂದು 20 ಅಡಿ ಒಂದು ಬಂಡೆ ಥರ ಮಾಡಿ ಅದ್ರ ಮೇಲೆ ಮಹದೇಶ್ವರರು ಇರೋ ಥರ ಮಾಡಿ, ಆ ಬಂಡೆ ಒಳಗಡೆಗೆ ಒಂದು ಮ್ಯೂಸಿಯಂ ಥರ ಮಾಡಿ ಮಹದೇಶ್ವರರು ಬರಬೇಕಾದಾಗ ಏನೆಲ್ಲ ಪವಾಡಗಳು ಮಾಡ್ಕೊ ಬಂದರು ಅದನ್ನೆಲ್ಲನೂ ಅಲ್ಲಿ ತೋರಿಸೋಂಥ ಚಿತ್ರಗಳು ಮಾಡೋದಂತ ಆಗಿದೆ. ಈಗ ಅದು ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಏನಂತಾರೆ ಆ ಪ್ರದೇಶವನ್ನು? ದೀಪದಗಿರಿ ಒಡ್ಡು ಅಂತ ಕರಿತೀವಿ ನಾವು. ಯಾಕೆ ದೀಪದಗಿರಿ ಒಡ್ಡು ಅಂತ ಕರಿತೀವಿ ಅಂದರೆ ಮಹದೇಶ್ವರರಿಗೆ ಹಿಂದೆ ಇದನ್ನ ಕತ್ತಲ ರಾಜ್ಯ ಅಂತಲೇ ಕರಿತಿದ್ರು. ಒಂದು ಅಷ್ಟು ಕಗ್ಗತ್ತಲಾಗಿದ್ದಂಥ ಪ್ರದೇಶ. ಆ ಒಡ್ಡಲ್ಲಿ ದೀಪನ ಹಚ್ಚಿ ಪೂಜೆ ಮಾಡ್ತಾ ಇದ್ರು ಕಾರಣಕ್ಕೋಸ್ಕರ ಹೋಗಿ ಅದು ದೀಪದಗಿರಿ ಒಡ್ಡು ಅಂತ ನಾವು ಕರಿತೀವಿ. ಹೌದೌದು, ಹಚ್ಚಿಡ್ತಾ ಇದ್ರು. ಈಗಲೂ ಕೂಡ ಕಾರ್ತಿಕದಲ್ಲಿ ಅಲ್ಲಿ ಒಂದು ದೀಪ ಇಟ್ಟು ಅಲ್ಲಿ ಎಣ್ಣೆ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿ ಇಲ್ಲಿಂದ ಉತ್ಸವ ಮೂರ್ತಿ ಹೋಗಿ ಪೂಜೆ ಮಾಡ್ಕೊಂಡು ಬರೋಂಥ ಪದ್ಧತಿ ಇವತ್ತಿಗೂ ಇದೆ. ಅದು ದೀಪದಗಿರಿ ಹೌದೌದು. ದೇವಸ್ಥಾನ ಇರೋದು ನಡುಮಲೆಯಲ್ಲಿ. ಹೌದು, ನಡುಮಲೆಯಲ್ಲಿ. ಈ ಜನಪದ ಸಾಹಿತ್ಯದಲ್ಲಿ ಅಥವಾ ಈಗಿನ ಆಧುನಿಕ ಭಕ್ತಿಗೀತೆಗಳನ್ನ ಕೇಳ್ತಾ ಇದ್ರೆ ಸೀಗೆ ಗುತ್ತಿಯಲ್ಲಿ ಕೆಂಬತ್ತಿ ಮರದ ನೆರಳಲ್ಲಿ ಮಹದೇಶ್ವರರು ಇದ್ದಾರೆ ಅಂತ ಕೇಳ್ತೀವಿ. ಯಾವ್ದು ಕೆಂಬತ್ತಿ ಮರ ಅಂದ್ರೆ ಯಾವುದು? ಸೀಗೆ ಗುತ್ತಿ ಅಂದ್ರೆ ಯಾವುದು? ಸರ್, ಅದು ನಾನು ಹೇಳಿದ್ದೆಲ್ಲ ಫಸ್ಟ್ ಮೊದಲು ನಿಮಗೆಲ್ಲ ಹೇಳ್ಬೇಕಾದಾಗ ಇಲ್ಲಿ ಉತ್ತ, ಆ ಉತ್ತ ಸುತ್ತಲೂ ಕಲ್ಲು, ಅದ್ರ ಮಧ್ಯದಲ್ಲಿ ಕತ್ರಿಮೆಳೆ ಅಂತ ನಾವು ಕರಿತೀವಿ. ಕತ್ರಿಮೆಳೆ ಅಂದ್ರೆ ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಮುಳ್ಳಿನ ಗಿಡ. ಅದು ಹಿಂಗ್ ಬೆಳ್ಕೊಂಡ್ಬಿಟ್ಟಿರುತ್ತೆ. ಎಲ್ಲನೂ ಬೆಳಕೊಂಬಳೆ ಅಂತ. ಅಲ್ಲಿ ಮಹದೇಶ್ವರರು ವಾಸ ಆಗಿದ್ದು. ಮರ ಯಾವುದೂ ಇರಲಿಲ್ಲ. ಅದು ಜನಪದ ಗೀತೆಗಳಲ್ಲಿ ಕೆಲವೊಂದು ಪ್ರಾಸವಾಗಿ ಬರೋವಂಥದಕ್ಕೆ ವ್ಯವಸ್ಥೆಗೆ ಜೋಡಿಸ್ಕೊಂಡು ಅದು ಬರಬಹುದು ಅಂತ ನಮ್ಮ ಅನಿಸಿಕೆ. ಅನ್ಕೋಬಹುದೇನೋ ಅಂತ ಅಷ್ಟೇ. ಆದರೆ ಮರ ಇದೆ ಅಂತ ಎಲ್ಲೂ ಇರಲಿಲ್ಲ. ಅಂದರೆ ಈ ಥರ ಸೀಗೆ ಗುತ್ತಿ ಅಂದ್ರೆ ಅಂದರೆ ಸೀಗೆ ಮೇಳೆ ಅಂತ ಕರೆಯೋದು. ಗುತ್ತಿ ಅಂದರೆ
ಅದೊಂದು ಮುಳ್ಳು ಗಿಡ, ಅದು ಸೀಗೆಕಾಯಿ ತಲೆಗೆ ಹಾಕ್ತೀವಿ, ಕೇಳಿದ್ರಲ್ವ ಸೀಗೆಕಾಯಿ ಪುಡಿ ಅಂತ. ಅದು ತುಂಬ ಮುಳ್ಳಿರ್ತದೆ ಅದು. ಅದು ಕಾಡಿನಲ್ಲಿ ಬೆಳೆಯುವಂತ. ಹೌದು, ಕಾಡಲ್ಲಿ. ಈಗ ಕಾಡಲ್ಲಿ ಹೇರಳವಾಗಿ ಬೆಳೆಯುವಂಥದ್ದೇ ಅದು. ನಮ್ಮ ಕಡೆ ಎಲ್ಲ ಕಡೆ ಕಾಡಲ್ಲಿ ಇರ್ತದೆ. ಅದರಲ್ಲಿ ಮಾದೇಶ್ವರರು ಕುಂತಿದ್ರು ಅಂತ ಆ ಜನಪದ ಸಾಹಿತ್ಯದಲ್ಲಿ ಅಂತ ತಂಪು ಅಂತ. ಹೌದು ನೋಡಿ, ಈಗ ಮಾದೇಶ್ವರದ್ದು ಮತ್ತು ನಾವು ಈ ಬೇಡಗಂಪನರದು ಎರಡನ್ನೂ ಕೂಡ ನಿಖರವಾಗಿ ಹೀಗೆ ಇತ್ತು ಅಂತ ಸ್ಪಷ್ಟವಾಗಿ ಎಲ್ಲೂ ಉಲ್ಲೇಖ ಇಲ್ಲ ಸರ್. ಯಾವುದೇ ಪುರಾವೆಗಳು ಮಾಡ್ತಾ ನಡೀತಾನೆ ಇದೆ. ನಿಖರವಾಗಿ ಹೀಗೆ ಇತ್ತು ಅಂತ ಯಾರೂ ಕೂಡ ನಾವು ಸರಿಯಾದ ರೀತಿಗೆ ನಾವು ನಿರ್ಣಯಕ್ಕೆ ಬರೋಕ್ಕಾಗಲಿಲ್ಲ. ಈಗ ನೋಡಿ, ಒಂದು ಮಾದೇಶ್ವರರು, ಬೋಳಮಂಡೆ ಮಾದೇಶ್ವರರು, ದುಂಡು ಮಂಡೆ ಮಾದೇಶ್ವರರು, ದುಂಡು ಮುಖದ ಮಾದೇಶ್ವರರು ಅಂತ ಹೇಳ್ತಾರೆ. ಈಗ ಮಾದೇಶ್ವರ ಎಲ್ಲ ಚಿತ್ರಗಳಲ್ಲೂ ನೋಡಿದ್ರು ಕೂಡ ನಾವೇನು ಅನ್ಕೋತೀವಿ, ಮಾದೇಶ್ವರರು ಪೂರ್ತಿ ಎಲ್ಲನೂ ಮಂಡೆನ ಬೋಳ್ ಮಾಡ್ಕೊಂಡಿದ್ರು, ಕಾವಿ ಬಟ್ಟೆ ಹಾಕ್ಕೊಳ್ತಾ ಇದ್ರು, ಎಲ್ಲ ಇರೋದಾಗೆ. ಬಟ್ ನಮ್ಮಲ್ಲಿ ಜಡಕಲ್ಲು ಅಂತ ನಾವು ಕರಿತೀವಿ. ಈಗ ಅದು ಜೀವಂತವಾಗಿದೆ, ನಿತ್ಯ ಪೂಜೆ ಆಗ್ತಾ ಇದೆ. ಅಲ್ಲಿ ನಮ್ಮ ಕತೆ ಹೇಳೋದೇನು ಅಂತಂದರೆ, ಮಾದೇಶ್ವರರು ಸ್ನಾನದ ನಂತರ ಬಂದು ಅಂತರಂಗಿಗಳ ಸ್ನಾನ ಮಾಡ್ಕೊಬಂದು ಬಂಡೆ ಮೇಲೆ ಕುಂತ್ಕೊಂಡು ತನ್ನ ಜಡೆಯನ್ನು ಬಿಚ್ಚಿಬಿಟ್ಟು ಅಲ್ಲಿ ಬಿಸಿಲಲ್ಲಿ ಆರಿಸ್ಕೊಳ್ತಾ ಇದ್ರು ಅಂತ. ಈಗಲೂ ಅದು ಜಡೆಕಲ್ಲು ಅಂತಲೇ ಕರೆಯೋದು, ನಿತ್ಯ ಪೂಜೆ ಆಗ್ತಾ ಇದೆ. ಈಗ ಬೋಳಮಂಡೆ ಮಾದೇಶ್ವರರು ಅಂತಂದಾಗ ಜಡೆಯಲ್ಲಿಂದ ಬಂತು ಅಂದರೆ ಅವರು ಬಹುರೂಪಿಗಳವರು. ಅದೇ ನಾವೇನು ಶಿವನ್ನ ಆಕಾರವನ್ನು ಸಾಕಾರಗೊಳಿಸಂತ ನಿರಾಕಾರ ಮೂರ್ತಿ ಆಗಿದ್ದಾನೆ ಅಂತ ನಾವೇನು ಹೇಳ್ಕೊತೀವೋ, ಪವಾಡ ಪುರುಷರಾಗಿದ್ದರಿಂದ ಜನಕ್ಕೆ ಯಾರ್ಯಾರಿಗೆ ಯಾವ ರೂಪದಲ್ಲಿ ದರ್ಶನ ಕೊಡ್ತಾ ಇದ್ದಾನೋ, ಮತ್ತು ಅವ್ರಿಗೆ ಯಾವ ರೂಪದಲ್ಲಿ ದೇವರನ್ನು ನೋಡಿದ್ರೆ ಅವ್ರಿಗೆ ಖುಷಿ ಆಗ್ತೋ ಆ ರೂಪದಲ್ಲಿ ಭಗವಂತನ ಅವರು ವೈಭವೀಕರಿಸ್ಕೊಳ್ತಾರೆ ಮತ್ತು ದರ್ಶನ ಮಾಡಿಸ್ಕೊಳ್ತಾ ಇದ್ದಾರೆ. ತಮ್ಮ ಕಲ್ಪನೆಯಲ್ಲಿ ಮಾದೇಶ್ವರರು ಹೇಗಿದ್ರು ಅಂತ ಕಟ್ಕೊಳ್ತಾ ಇದ್ದಾರೆ. ಈಗ ಹಲವಾರು ನಮ್ಮ ಈ ಭಾಗದಲ್ಲೆಲ್ಲನೂ ಕೂಡ ಈ ಬೇಡಗಂಪನ ಸಮುದಾಯ ಇರತಕ್ಕಂಥ ಸುಮಾರು ಹಳ್ಳಿಗಳಲ್ಲಿ ಜಡಸ್ವಾಮಿ ಅಂತ ಪೂಜೆ ಮಾಡ್ತಾರೆ. ಸೋಲಿಗರ ದೇವರು ಮಾಡ್ತಾರೆ, ಸೋಲಿಗರು ಮಾಡ್ತಾರೆ, ನಾವು ಮಾಡ್ತಾ ಇದ್ದೀವಿ ಜಡಸ್ವಾಮಿ ಅಂತ. ಎಲ್ಲಿ ಜಡೆ ಬಿಟ್ಕೊಂಡು ದೇವರು ಅವ್ರಿಗೆ ದರ್ಶನ ಕೊಟ್ಟಿರ್ತಾನೆ ಅಲ್ಲೇ ಜಡಸ್ವಾಮಿಯಾಗಿ ಅವರು ಪೂಜೆ ಮಾಡ್ತಾರೆ. ಮಾದೇಶ್ವರರೇ ಸೋಬನ ಸೋಬನ ಸೋ ಎನ್ನಿರೇ, ಸೋಬನ ಸೋಬನ ಸೋ